ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಫಾದರ್ ಫರ್ಗಿವ್ ದೆಮ್ ಫಾರ್ ದೇ ಡು ನಾಟ್ ನೋ ವಾಟ್ ದೇ ಡು. ಅಂದರೆ ತಂದೆಯೇ ಅವರನ್ನು ಕ್ಷಮಿಸು, ಅವರಿಗೆ ತಾವು ಏನು ಮಾಡುತ್ತಿದ್ದೇವೆಂದು ತಿಳಿಯದು. ಈ ಮಾತುಗಳನ್ನು ಹೇಳಿದವರು ಆಗ ಹೇಗಿದ್ದರು? ಬೃಹದಾಕಾರದ ಶಿಲುಬೆಯ ಮೇಲೆ ಮೊಳೆಗಳಿಂದ ತೂಗಲ್ಪಟ್ಟು ರಕ್ತವನ್ನು ಸುರಿಸುತ್ತಾ, ಅಗಾಧವಾದ ನೋವನ್ನು ಅನುಭವಿಸುತ್ತಾ, ನಿಧಾನವಾಗಿ ಪ್ರಾಣವನ್ನು ಬಿಡುತ್ತಾ, ತಾನು ನಂಬಿದವರು ತನ್ನ ಶಿಷ್ಯರೆಂದೆನಿಸಿಕೊಂಡು ತನ್ನನ್ನ 30 ಬೆಳ್ಳಿ ನಾಣ್ಯಗಳಿಗೆ ಮಾರಿದವರ ಎದುರು ಅನ್ಯಾಯವಾಗಿ ಶಿಕ್ಷೆಗೆ ಗುರಿಯಾಗಿದ್ದರು. ಕಿಂಗ್ ಆಫ್ ದ ಜ್ಯೂಸ್ ಅಂದರೆ ಯಹೂದಿಯರ ರಾಜ. ಅಂತಹ ಅನ್ಯಾಯದ ಸಾವಿನ ಸಮಯದಲ್ಲೂ ಕೂಡ ಹೊರಟು ಮಾತಿಲ್ಲ, ಒಬ್ಬರ ಬಗ್ಗೆ ದೂರಿಲ್ಲ, ಯಾವುದೇ ಆರ್ತನಾದವಿಲ್ಲ. ಇಂತಹ ನಡವಳಿಕೆ ಸಾಮಾನ್ಯದವರಿಗೆ ಸಾಧ್ಯವಾ? ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದನ್ನು ತೋರಿಸು ಎಂದು ಜಗತ್ತಿಗೆ ತಿಳಿ ಹೇಳಿದ, ತಾನು ಹೇಳಿದಂತೆಯೇ ನಡೆದುಕೊಂಡ ದೇವರ ಮಗ, ಸನ್ ಆಫ್ ಗಾಡ್ ಯೇಸು ಕ್ರಿಸ್ತ. ಬನ್ನಿ ಹಾಗಿದ್ರೆ ಯೇಸು ಕ್ರಿಸ್ತನ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ದ್ವೇಷ, ರೋಷ, ಹಗೆ, ಅನ್ಯಾಯ, ನೀಚತನ ಇವುಗಳ ಎದುರಿಗೂ ಒಬ್ಬ ಸಮಾಧಾನವಾಗಿದ್ದು ಎದುರಾಳಿಯನ್ನ ಮಾರ್ಪಾಟು ಮಾಡಬಹುದು, ಅವನನ್ನ ಸಂಪೂರ್ಣವಾಗಿ ಗೆಲ್ಲಬಹುದು ಎನ್ನುವುದನ್ನ ತೋರಿಸಿಕೊಟ್ಟ ಅಸಾಧಾರಣ ಜ್ಞಾನಿಯೇ ಯೇಸು ಕ್ರಿಸ್ತ. ಇಂದು ಜಗತ್ತಿನ ಎಲ್ಲಾ ದೇಶಗಳು ಕ್ರಿಶ್ಚಿಯನಿಯರ ಅಥವಾ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನ ಪಾಲಿಸ್ತವೆ. ಇವುಗಳ ಮೊದಲನೆಯ ವರ್ಷವೇ ಕ್ರಿಸ್ತನ ಜನ್ಮದ ಸಮಯವೆಂದು ಹಲವರು ನಂಬುತ್ತಾರೆ. ಮುಸಲ್ಮಾನರು ಕೂಡ ಯೇಸು ಕ್ರಿಸ್ತನನ್ನ ಒಬ್ಬ ಪ್ರವಾದಿ ಎಂದು ಭಾವಿಸ್ತಾರೆ. ಇಂತಹ ಮಹಾಪುರುಷನ ಜೀವನದಲ್ಲಿ ಹಲವಾರು ರೋಚಕ ಪ್ರಸಂಗಗಳಿವೆ. ಕ್ರಿಸ್ತನ ಶಿಷ್ಯರಾದ ಮ್ಯಾಥ್ಯೂ, ಮಾರ್ಕ್, ಲೂಕ್ ಮತ್ತು ಜಾನ್ ಇವರುಗಳು ದಾಖಲಿಸಿರುವ ಯೇಸು ಕ್ರಿಸ್ತನ ಸುವಾರ್ತೆ ಅಥವಾ ಗ್ಯಾಸ್ಪೆಲ್ಸ್ ಪ್ರಕಾರ ಯೇಸುವಿನ ಜೀವನದಲ್ಲಿ 5 ಮೈಲಿಗಲ್ಲುಗಳನ್ನು ಗುರುತಿಸಬಹುದು. ಅವುಗಳೆಂದರೆ ಬ್ಯಾಪ್ಟಿಸಮ್ ಎಂದರೆ ಶುದ್ಧ ಸ್ನಾನ ಅಥವಾ ನಾಮಕರಣ, ಟ್ರಾನ್ಸ್ಫಿಗರೇಷನ್ ಎಂದರೆ ದಿವ್ಯ ಪರಿವರ್ತನೆ, ಕ್ರೂಸಿಫಿಕ್ಷನ್ ಎಂದರೆ ಶಿಲುಬೆಗೇರಿಸಿದ್ದು, ರಿಸರೆಕ್ಷನ್ ಎಂದರೆ ಪುನರುಜ್ಜೀವನ ಪಡೆಯುವಿಕೆ ಮತ್ತು ಅಸೆನ್ಷನ್ ಎಂದರೆ ದಿವ್ಯಾರೋಹಣ. ಹೀಗೆ ಯೇಸು ಹುಟ್ಟಿದ್ದು ಅರೇಬಿಯಾ ಮತ್ತು ದಕ್ಷಿಣ ಆಫ್ರಿಕಾಕ್ಕೆ ಹತ್ತಿರವಿದ್ದ ಜೂಡಿಯಾ ಎಂಬ ಪ್ರಾಂತ್ಯದ ಬೆತ್ಲೆಹೆಮ್ ಎನ್ನುವ ಊರಿನಲ್ಲಿ. ಆಗ ಅಲ್ಲಿನ ರಾಜ ಹೆರಾಡ್ ಆ ಪ್ರಾಂತ್ಯವನ್ನು ಆಳುತ್ತಿದ್ದ ರಾಜ. ಯಹೂದಿಯವರಾದ ಜೋಸೆಫ್ ಮತ್ತು ಗರ್ಭಿಣಿಯಾಗಿದ್ದ ಮೇರಿಯೊಡನೆ ನಜರತ್ನಿಂದ ಅಲ್ಲಿಯ ಜನಗಣನೆಯಲ್ಲಿ ಪಾಲ್ಗೊಳ್ಳಲು ಆ ಊರಿಗೆ ಬಂದಾಗ ಇಳಿದುಕೊಳ್ಳಲು ಜಾಗ ಸಿಗದೆ ಕುರಿಗಳನ್ನು ಕಟ್ಟಿದ್ದ ಸ್ಥಳದಲ್ಲಿ ಯೇಸು ಹುಟ್ಟುತ್ತಾರೆ. ತನ್ನ ಪ್ರಾಂತ್ಯದಲ್ಲಿ ಹುಟ್ಟಿರುವ ಮಗುವಿನಿಂದ ತನ್ನ ಜೀವಕ್ಕೆ ಅಪಾಯವಿದೆ ಎಂದು ಯಾರು ರಾಜ ಹೆರಾಡ್ಗೆ ಹೇಳಿದಾಗ ಆಗ ಅಲ್ಲಿದ್ದ 2 ವರ್ಷದೊಳಗಿನ ಎಲ್ಲಾ ಗಂಡು ಮಕ್ಕಳನ್ನ ಕೊಂದು ಹಾಕಬೇಕೆಂದು ಅಪ್ಪಣೆ ಮಾಡ್ತಾನೆ. ಆಗ ಜೋಸೆಫ್ ಮತ್ತು ಮೇರಿ ಮಗುವಿನ ಜೊತೆಗೆ ಬೆತ್ಲೆಹೆಮ್ನನ್ನ ಬಿಟ್ಟು ಈಜಿಪ್ಟ್ಗೆ ಪಲಾಯನ ಮಾಡಿ ರಾಜ ಹೆರಾಡ್ನ ಆಳ್ವಿಕೆ ಮುಗಿದ ಮೇಲೆ ಮತ್ತೆ ಹಿಂದಿರುತ್ತಾರೆ. ಅಲ್ಲಿ ಯೇಸುವಿನ ನಾಮಕರಣ ಜಾನ್ ದಿ ಬ್ಯಾಪ್ಟಿಸ್ಟ್ ಎನ್ನುವವರ ಸಮ್ಮುಖದಲ್ಲಿ ಜೋರ್ಡಾನ್ ನದಿಯ ಸಮೀಪ ನಡೆಯುತ್ತೆ. ಜಾನ್ ಯೇಸುವಿನ ದಿವ್ಯತೆಯನ್ನು ಅರಿತು ನಾನು ನಿನ್ನಿಂದಲೇ ನಾಮಕರಣ ಮಾಡಿಸಿಕೊಳ್ಳಬೇಕು ಎಂದು ಹೇಳ್ತಾನೆ. ಆದರೆ ನಂತರ ತನ್ನ ಕರ್ತವ್ಯಗಳನ್ನು ಮಾಡ್ತಾನೆ. ಆಗ ಯೇಸು ನದಿಯಿಂದ ಹೊರಬರುತ್ತಿದ್ದ ಹಾಗೆ ಒಂದು ಬಿಳಿ ಪಾರಿವಾಳವು ಹಾರಿ ಬರುತ್ತೆ. ಅದರಿಂದ ಒಂದು ಅಶರೀರವಾಣಿ ಕೇಳಿ ಬರುತ್ತೆ, ಇವನೇ ನನ್ನ ಪ್ರೀತಿಯ ಪುತ್ರ, ನನಗೆ ಸಂತಸವನ್ನ ಕೊಡುವವ ಎಂದು. ಯೇಸುವಿನ ಶಿಷ್ಯರ ಪ್ರಕಾರ ಇದೇ ಮೊದಲ ಸಲ ಯೇಸುವಿನ ಬಗ್ಗೆ ಪುತ್ರ ಎಂಬ ಪದ ಕೇಳಿಬರುತ್ತೆ. ಯೇಸು ತಮ್ಮ ತಂದೆಯಂತೆ ಮರಗೆಲಸ ಮಾಡುವುದನ್ನು ಕಲಿತು ನೇಗಿಲುಗಳನ್ನ ನೊಗಗಳನ್ನ ಮಾಡುತ್ತಿದ್ದರು ಎಂಬ ವಿವರ ಸಿಗುತ್ತೆ. ಅಷ್ಟೊತ್ತಿಗಾಗಲೇ ಅವರ ಆಧ್ಯಾತ್ಮಿಕ ಪಯಣ ಮುಂದುವರೆದಿತ್ತು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಜನರ ಮಧ್ಯೆ ಅಥವಾ ಅಲ್ಲಿನ ಧಾರ್ಮಿಕ ಕೇಂದ್ರಗಳಲ್ಲಿ ಪ್ರವಚನ ಕೊಡುತ್ತಿದ್ದರೆಂಬುದು ಉಲ್ಲೇಖವಾಗಿದೆ. ಆದರೆ ಯೇಸುವಿನ ಜೀವನದಲ್ಲಿ ಬದಲಾವಣೆ ಬಂದದ್ದು ಅವರು ಜೂಡಿಯಾದ ಮರುಭೂಮಿಯಲ್ಲಿ 40 ದಿನಗಳ ಕಾಲ ಉಪವಾಸವಿದ್ದು ಅಲೆದಾಡುತ್ತಿದ್ದಾಗ ಬೈಬಲ್ಲಿನ ದೇವತಾಪುತ್ರನೆಂದು ಪ್ರಮಾಣಿಸಿ ತೋರಿಸಿಕೊಟ್ಟರೆ ನಿನಗೆ ಬೇಕಾದನ್ನು ಕೊಡುವುದಾಗಿ ಸೈತಾನ ಹೇಳ್ತಾನೆ. ಆದರೆ ಯೇಸು ಯಾವುದಕ್ಕೂ ಕಿವಿಗೊಡದೆ ತನ್ನ ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ಮರುಭೂಮಿಯ ವಾಸ ಮುಗಿದ ಮೇಲೆ ಯೇಸು ಗಲಿಲಿಯ ಸುತ್ತಮುತ್ತ ಪ್ರವಚನಗಳನ್ನು ಕೊಡಲು ಶುರು ಮಾಡ್ತಾರೆ. ಹೀಗಾಗಿ ಹಲವು ಶಿಷ್ಯರು ಅವರೊಡನೆ ಸೇರ್ತಾರೆ. ಊರಿಂದ ಊರಿಗೆ ಪ್ರವಚನ ಮಾಡುತ್ತಾ ಹೋಗುವಾಗ ತನ್ನ 12 ಶಿಷ್ಯರಿಗೆ ಕೊಟ್ಟಿದ್ದು ಒಂದೇ ಒಂದು ಅಪ್ಪಣೆ, ಯಾವುದೇ ಆಸ್ತಿಯನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬಾರದೆಂದು. ಹೀಗೆ ಹೋದೆಡೆಯೆಲ್ಲ ಜನರು ಗುಂಪು ಗುಂಪಾಗಿ ಬಂದು ಅವರ ಮಾತನ್ನ ಸಂತಸದಿಂದ ಆಸಕ್ತಿಯಿಂದ ಕೇಳ್ತಾರೆ. ಈ ಸಮಯದಲ್ಲೇ ಯೇಸು ತಮ್ಮ ಅತಿ ಮುಖ್ಯವಾದ ಪ್ರವಚನವನ್ನ ಮಾಡ್ತಾರೆ. ಅದೇ ಸರ್ಮನ್ ಆನ್ ದಿ ಮೌಂಟ್. ಅಂದರೆ ಜೀವನದಲ್ಲಿ ಯಾವುದೇ ತೊಂದರೆ ಇದ್ದರೂ ಅದು ಒಳ್ಳೆಯದೇ, ಏಕೆಂದರೆ ದೇವರ ನೋಟ ತೊಂದರೆಗೆ ಸಿಕ್ಕಿ ಹಾಕಿಕೊಂಡ ಜನರ ಕಡೆಗೆ ಅಥವಾ ದುಃಖಿತರ, ಸರಳ ಶಾಂತ ಜನರ ಕಡೆಗೆ ಹೋಗುವ ಹಾಗೆ ಬೇರೆಯವರ ಕಡೆಗೆ ಹೋಗೋದಿಲ್ಲ.
ಯಾರು ತುಳಿತಕ್ಕೆ ಒಳಪಡುತ್ತಾರೋ ಅವರೇ ದೇವರ ಸಾಮ್ರಾಜ್ಯ, ಅವರೇ ಸ್ವರ್ಗಕ್ಕೆ ಹೋಗುವುದು. ಯಾವುದೇ ಘರ್ಷಣೆ ಇರದಿರುವ ಹಾಗೆ ನೋಡಿಕೊಂಡು ನಂತರ ಕೊಡುಗೆ ಕೊಟ್ಟರೆ ಮಾತ್ರ ದೇವರು ಅದನ್ನು ಸ್ವೀಕರಿಸುವನೆಂದು ಹೇಳ್ತಾರೆ. ಕೊಲೆಯ ಬಗ್ಗೆ ಅತ್ಯಂತ ನಿಷ್ಠುರ ದೃಷ್ಟಿಯನ್ನ ಯೇಸು ಹೊಂದಿದ್ರು. ಕೊಲೆ ಎಂದರೆ ಬರೇ ಬೇರೆಯವರನ್ನ ಸಾಯಿಸುವಂತೆ ಮಾಡುವುದಲ್ಲ. ನಮ್ಮ ಸಹೋದರ ಸಹೋದರಿಯರೊಡನೆ ಮನಸ್ತಾಪಗೊಂಡರೂ ಕೂಡ ಅದು ಕೊಲೆಯಷ್ಟೇ ಪಾಪದ ಕಾರ್ಯ ಎಂದು ಯೇಸು ಹೇಳ್ತಾರೆ. ವ್ಯಭಿಚಾರದ ಬಗ್ಗೆ ಹೇಳುತ್ತಾ ಒಬ್ಬ ಗಂಡಸು ಪರಸ್ತ್ರೀಯರನ್ನ ಕಾಮನೆಯಿಂದ ನೋಡುವುದೇ ವ್ಯಭಿಚಾರವೆಂದು ತಿಳಿ ಹೇಳ್ತಾರೆ. ಪ್ರಮಾಣ ಮಾಡುವುದರ ಬಗ್ಗೆ ಯೇಸು ಹೇಳುವುದೇನೆಂದರೆ, ಯಾರು ಯಾರ ಹೆಸರಿನ ಮೇಲೂ ಪ್ರಮಾಣ ಮಾಡಬಾರದು. ಅಂದರೆ ದೇವರ ಮೇಲೆ ಪ್ರಮಾಣ ಮಾಡುವುದು ಅಥವಾ ದೇವರ ಪಾದದ ಆಣೆ ಎನ್ನುವುದು ಸರಿಯಲ್ಲ. ಯಾಕಂದ್ರೆ ಯಾರಿಗೂ ಮತ್ತೊಬ್ಬರ ಮೇಲೆ ಅಧಿಕಾರವಿಲ್ಲ. ಯೇಸು ಇದೇ ಪ್ರವಚನದಲ್ಲಿ ಹೇಳುವುದು, ಯಾರಾದರೂ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನ ತೋರಿಸಿರಿ, ಅಂಗಿಯನ್ನ ಕೇಳಿದರೆ ಮೇಲಂಗಿಯನ್ನ ಕೊಟ್ಟು ಬಿಡಿ. ವೈರಿಗಳ ವಿಚಾರವಾಗಿ ಯೇಸು ಸ್ನೇಹಿತರಿಗಿಂತ ವೈರಿಗಳನ್ನ ಪ್ರೀತಿಸಲು ಹೇಳ್ತಾರೆ. ಏಕೆಂದ್ರೆ ನಮ್ಮನ್ನ ಪ್ರೀತಿಸುವವರನ್ನ ಪ್ರೀತಿಸುವುದರಲ್ಲಿ ಯಾವ ಕಷ್ಟವಿದೆ? ಅದು ಕಂದಾಯ ವಸೂಲಿ ಮಾಡುವವನ ಹಾಗಲ್ಲವೇ ಎಂದು ಕೇಳ್ತಾರೆ. ಒಳ್ಳೆಯ ಕೆಲಸ ಮತ್ತು ಪ್ರಾರ್ಥನೆ ಮಾಡುವ ಬಗ್ಗೆ ಯೇಸು ಹೇಳುವುದೇನೆಂದರೆ, ಇವುಗಳನ್ನು ಸಂತೆಯ ಮಧ್ಯದಲ್ಲಿ ಎಲ್ಲರ ಮುಂದೆ ಅವರ ಪ್ರಶಂಸೆಗೆ ಹಾತೊರೆಯುತ್ತಾ ಮಾಡುವುದಲ್ಲ, ಗೌಪ್ಯವಾಗಿ, ಎಂದರೆ ಬಲಗೈ ಮಾಡಿದ್ದು ಎಡಗೈಗೆ ಗೊತ್ತಾಗದಂತೆ ಮಾಡಬೇಕು ಎಂದು. ಹೀಗೆ ಮಾಡಿದ ಒಳ್ಳೆಯ ಕರ್ಮವೇ ದೇವರಿಗೆ ಮೆಚ್ಚುಗೆಯಾಗುವಂತಹದ್ದು. ದೇವರಿಗೆ ಸಮರ್ಪಿತವಾಗುವ ಉಪವಾಸ ಮಾಡುವುದು ಹೇಗೆ? ತಾನು ಉಪವಾಸ ಮಾಡುತ್ತಿದ್ದೇನೆ ಎನ್ನುವುದನ್ನು ತೋರಿಸಿಕೊಳ್ಳದೆ ದಿನವಿಡೀ ನಗುನಗುತ್ತಾ ತಾನು ಏನನ್ನೂ ತಿಂದಿಲ್ಲವೆಂದು ಯಾರ ಬಳಿಯೂ ಹೇಳದೆ ಇರುವುದೇ ನಿಜವಾದ ಉಪವಾಸ. ಈ ರೀತಿ ಗೌಪ್ಯತೆಯಲ್ಲಿ ಮಾಡುವ ಸೇವೆಯೇ ದೇವರಿಗೆ ಪ್ರಿಯವಾದದ್ದು. ಯೇಸುವಿನ ಮತ್ತೊಂದು ಉಪದೇಶವೆಂದರೆ, ಯಾರು ಇಬ್ಬರು ಮಾಲೀಕರಿಗೆ ಅಡಿಯಾಳಾಗಬಾರದು. ಇಬ್ಬರಲ್ಲಿ ಯಾರೊಬ್ಬರಿಗಾದರೂ ಮೋಸ ಮಾಡಬೇಕಾಗತ್ತೆ, ಒಬ್ಬರನ್ನಾದರೂ ದ್ವೇಷಿಸಬೇಕಾಗತ್ತೆ. ಅವರು ಹೇಳಿದ್ದು ಧನ ಮತ್ತು ದೇವರ ಬಗ್ಗೆ. ಧನವನ್ನ ಕಳ್ಳರು ತೆಗೆದುಕೊಂಡು ಹೋಗಬಹುದು, ಆದರೆ ದೇವರ ಬಗ್ಗೆ ಭಕ್ತಿಯನ್ನ ಯಾರು ಕಸಿದುಕೊಳ್ಳುವುದು ಸಾಧ್ಯವಿಲ್ಲ. ಇರುವ ಇಂತಹ ಭಕ್ತಿಯಿಂದಲೇ ಮೋಕ್ಷ ಸಿಗುವುದು. ಈ ಪ್ರವಚನದ ಅತಿ ಮುಖ್ಯ ಮಾತುಗಳೆಂದರೆ, ಆಸ್ಕ್ ಅಂಡ್ ಇಟ್ ವಿಲ್ ಬಿ ಗಿವನ್ ಟು ಯು, ಸೀಕ್ ಅಂಡ್ ಯು ವಿಲ್ ಫೈಂಡ್, ನಾಕ್ ಅಂಡ್ ದ ಡೋರ್ ವಿಲ್ ಬಿ ನಾಕ್ ಅಂಡ್ ದ ಡೋರ್ ವಿಲ್ ಬಿ ಓಪನ್ ಟು ಯು. ಎವ್ರಿವನ್ ಹೂ ಆಸ್ಕ್ ರಿಸೀವ್ಸ್, ದ ಒನ್ ಹೂ ಸೀಕ್ಸ್ ಫೈಂಡ್ಸ್, ಅಂಡ್ ಟು ದ ಒನ್ ಹೂ ನಾಕ್ಸ್ ದ ಡೋರ್ ವಿಲ್ ಬಿ ಓಪನ್ಡ್ ಎಂದು ಯೇಸು ಉದಾಹರಣೆ ಕೊಡ್ತಾರೆ. ಜನರನ್ನ ಉದ್ದೇಶಿಸಿ ಯೇಸು ಕೇಳ್ತಾರೆ, ನೀವು ನಿಮ್ಮ ಮಗು ತಿನ್ನಲು ಕೇಳಿದಾಗ ಆತನಿಗೆ ಇಷ್ಟವಾದುದನ್ನು ಮಾತ್ರ ಕೊಡುವುದಿಲ್ಲವೇ? ಆಹಾರವನ್ನ ಕೇಳಿದಾಗ ಕಲ್ಲನ್ನ ಕೊಡ್ತೀರಾ? ಮೀನನ್ನ ಕೇಳಿದಾಗ ಹಾವನ್ನ ಕೊಡ್ತೀರಾ? ನೀವು ನಿಮ್ಮ ಮಕ್ಕಳಿಗೆ ಬೇಕಾದುದನ್ನ ಕೊಡಲು ಮುಂದಾದಾಗ ಸ್ವರ್ಗದಲ್ಲಿರುವ ನಮ್ಮೆಲ್ಲರ ತಂದೆ ನಮಗೆ ಬೇಕಾದನ್ನ ಕೊಡಲಾರನ? ಗಿವ್ ಅಂಡ್ ಯು ಶಾಲ್ ರಿಸೀವ್, ನಾವು ಕೊಟ್ಟಷ್ಟು ನಮಗೆ ಹಿಂದಿರುಗಿ ಬರುತ್ತದೆ ಎನ್ನುವ ಅದ್ಭುತ ಸತ್ಯವನ್ನ ಯೇಸು ಇಲ್ಲಿ ಹೇಳ್ತಾರೆ. ನಮಗೆ ಏನು ಬೇಕೆಂದು ತಿಳಿಯದ ಹಲವಾರು ಭೌತಿಕ ವಸ್ತುಗಳ ಸುಖಗಳ ಹಿಂದೆ ಹೋಗಿ ನಿರಾಸೆಗೊಳ್ಳುವ ನಮ್ಮ ತಲೆಮಾರಿನ ಜನರಿಗೆ ಈ ಮಾತು ಸ್ವಲ್ಪ ಯೋಚಿಸುವಂತೆ ಮಾಡುತ್ತೆ. ಎಷ್ಟೋ ವೇಳೆ ನಮಗೆ ಏನು ಬೇಕು, ಎಲ್ಲಿ ಅದನ್ನು ಹುಡುಕಬೇಕು ಎಂದು ಗೊತ್ತಾಗದೆ ಒದ್ದಾಡುವಾಗ ಈ ಪ್ರವಚನ ಸರ್ಮನ್ ಆನ್ ದಿ ಮೌಂಟ್ ನಿಜವಾಗಲೂ ಸರಿಯಾದ ದಾರಿ ತೋರಿಸುತ್ತೆ. ಒಬ್ಬ ರೈತನಿಗೆ ಇಬ್ಬರು ಗಂಡು ಮಕ್ಕಳಿರ್ತಾರೆ. ಆ ರೈತ ತನ್ನ ಮಕ್ಕಳನ್ನ ವಿವೇಕಿಗಳಾಗಿ ಮಾಡಬೇಕೆಂದು ನಿರ್ಧರಿಸಿ ಇಬ್ಬರಿಗೂ ಒಂದೊಂದು ಬೆಳ್ಳಿಯ ನಾಣ್ಯವನ್ನು ಕೊಟ್ಟು ಅದನ್ನ ಜೋಪಾನವಾಗಿ ನೋಡಿಕೊಳ್ಬೇಕೆಂದು ಹೇಳಿ ಮನೆಯಿಂದ ಕಳುಹಿಸಿಕೊಳ್ತಾನೆ. ಎರಡನೆಯ ಮಗ ಮೊದಲು ಹೊಲದ ಬಳಿ ಹೋಗಿ ಅದರ ಒಂದು ಮೂಲೆಯಲ್ಲಿ ಆ ನಾಣ್ಯವನ್ನ ಹೂತು ಅದಕ್ಕೆ ಚೆನ್ನಾಗಿ ಮಣ್ಣನ್ನು ಮುಚ್ಚಿ ಬರ್ತಾನೆ. ಮೊದಲನೆಯವ ಮಾರುಕಟ್ಟೆಗೆ ಹೋಗಿ ಆ ನಾಣ್ಯದಿಂದ ಹಲವಾರು ಪದಾರ್ಥಗಳನ್ನು ಕೊಂಡು ಅವುಗಳನ್ನು ವ್ಯಾಪಾರ ಮಾಡಿ ಮತ್ತಷ್ಟು ಬೆಳ್ಳಿ ನಾಣ್ಯಗಳನ್ನು ಸಂಪಾದಿಸಿಕೊಂಡು ಬರ್ತಾನೆ. ಅಂದು ಸಂಜೆ ತಂದೆ ಕೇಳಿದಾಗ ಮಕ್ಕಳಿಬ್ಬರು ತಾವು ಮಾಡಿದ್ದನ್ನು ಹೇಳ್ತಾರೆ. ಆಗ ತಂದೆ ದೊಡ್ಡವನನ್ನ ಮೆಚ್ಚುತ್ತಾನೆ ಮತ್ತು ಚಿಕ್ಕವನಿಗೆ ಬುದ್ಧಿವಾದ ಹೇಳ್ತಾನೆ. ದೇವರ ಬಳಿಯಿಂದ ನಾವು ಈ ಜಗತ್ತಿಗೆ ಬಂದಾಗ ದೇವರು ನಮಗೆ ಹಲವಾರು ನಾಣ್ಯಗಳನ್ನ, ಅಂದರೆ ಕಲೆಗಳನ್ನ, ಒಳ್ಳೆಯ ಗುಣಗಳನ್ನ ಕೊಟ್ಟಿರ್ತಾನೆ. ಅವುಗಳನ್ನು ನಾವು ಜೋಪಾನವಾಗಿ ನೋಡಿಕೊಳ್ಬೇಕು. ಹಾಗೆಂದರೆ ನಮ್ಮಲ್ಲಿರುವ ಕಲೆಗಳನ್ನ ಬೇರೆಯವರ ಸಂತೋಷಕ್ಕಾಗಿ, ಉಪಯೋಗಕ್ಕಾಗಿ, ಒಳಿತಿಗಾಗಿ ವಿನಿಯೋಗಿಸಬೇಕು. ನಮ್ಮಲ್ಲಿರುವ ಪ್ರತಿಯೊಂದು ಒಳ್ಳೆಯ ಗುಣಗಳನ್ನು ಗುರುತಿಸಿಕೊಂಡು ಅವನ್ನು ಒಳ್ಳೆಯ ಕಾರ್ಯಗಳಲ್ಲಿ ಪ್ರಕಟಗೊಳಿಸಬೇಕು. ಇಲ್ಲದಿದ್ದರೆ ದೇವರು ತಾನು ಕೊಟ್ಟಿರುವ ನಾಣ್ಯಗಳನ್ನ ದಂಡ ಮಾಡಿದ್ದೇವೆ ಎಂದು ತಿಳಿಯಬಹುದು ಎಂದು ಹೇಳ್ತಾನೆ. ಈ ಮಾತು ಇಂದಿನ ಯುವಕರಿಗೆ ಒಳ್ಳೆಯ ಮಾರ್ಗದರ್ಶನವಾಗಿ ನೀಡುತ್ತೆ. ಯೇಸು ಹಲವಾರು ಪವಾಡಗಳನ್ನ ಮಾಡಿದರು ಎನ್ನಲಾಗತ್ತೆ. ಆದರೆ ಈ ಪವಾಡಗಳ ಬಗ್ಗೆ ಓದಿದಾಗ ಅವು ನಿಜಕ್ಕೂ ನಂಬಿಕೆಯ ಮಹತ್ವವನ್ನು ಸಾರುತ್ತವೆ ಎನ್ನಬಹುದು. ಫೇತ್ ಮೂವ್ಸ್ ಮೌಂಟೇನ್ಸ್. ಪ್ರೀತಿ, ಭಕ್ತಿ, ಸೇವೆ ಇವೆಲ್ಲಕ್ಕಿಂತಲೂ ನಂಬಿಕೆ ಮುಖ್ಯ ಎಂದು. ಯೇಸು ಕುಷ್ಠರೋಗ ಬಂದಿದ್ದವನನ್ನ ರೋಗಮುಕ್ತನಾಗಿಸುವ ಕಥೆಯಲ್ಲಿ
ಬಾರ್ತೆಮ್ಯೂಸ್ ಎಂಬ ಕುರುಡ ಯೇಸುವಿನ ಬಳಿ ಬರಲು ಇಚ್ಛಿಸಿದಾಗ ಬೇರೆಯವರೆಲ್ಲರೂ ತಡೆದರೂ ಅವನು ಯೇಸುವಿನ ಮೇಲಿನ ನಂಬಿಕೆಯಿಂದ ಬಂದು ತನಗೆ ದೃಷ್ಟಿಯನ್ನು ಕೊಡಲು ಕೇಳಿಕೊಂಡಾಗ ಅವನಿಗೆ ಕಣ್ಣು ಬರುತ್ತೆ. ಸತ್ತಿದ್ದಾಳೆಂದು ಎಲ್ಲರೂ ಹೇಳಿದರೂ ಅವಳು ಸತ್ತಿಲ್ಲ, ಯೇಸು ಒಮ್ಮೆ ಅವಳನ್ನು ಕರೆದರೆ ಸಾಕು, ಅವಳು ಎದ್ದು ಕೂರುವಳೆಂದು ನಂಬಿ ಯೇಸುವಿನ ಬಳಿ ಬರುವ ಜಾರ್ಜಿಯಸ್ನ ಕತೆ ಇವೆಲ್ಲ ಭಕ್ತನ ನಂಬಿಕೆಯ ಮಹತ್ವವನ್ನು ಸಾರ್ತವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಂಗ್ಲ ಕವಿ ಮಿಲ್ಟನ್ನಿನ ಕವನ ಆನ್ ಹಿಸ್ ಫ್ರೆಂಡ್ನೆಸ್ನಲ್ಲಿ ಕೊನೆಯ ಸಾಲು ಇದನ್ನೇ ಹೇಳುತ್ತೆ. ಆದರೆ ಅದಕ್ಕೆ ಒಂದು ಸ್ವಾರಸ್ಯಕರ ಹಿನ್ನೆಲೆ ಇದೆ. ಒಬ್ಬ ದ್ರಾಕ್ಷಿ ತೋಟದ ಮಾಲೀಕ ತನ್ನ ತೋಟದಲ್ಲಿ ಕೆಲಸ ಮಾಡಲು ಕೆಲಸಗಾರರನ್ನ ಅರಸಿ ಮಾರುಕಟ್ಟೆಯ ಬಳಿ ಹೋಗ್ತಾನೆ. ಅಲ್ಲಿ ಹಲವಾರು ಕೆಲಸಗಾರರು ಕುಳಿತಿರ್ತಾರೆ. ಅವರಲ್ಲಿ ಕೆಲವರನ್ನ ಮಾತ್ರ ತನ್ನೊಡನೆ ತೋಟಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕೆಲಸ ಕೊಡಿಸ್ತಾನೆ. ಮಧ್ಯಾಹ್ನದ ಹೊತ್ತಿಗೆ ಇನ್ನು ಕೆಲಸಗಾರರು ಬೇಕೆಂದೆನಿಸಿ ಮತ್ತೆ ಮಾರುಕಟ್ಟೆಗೆ ಹೋಗಿ ಇನ್ನು ಕೆಲವರನ್ನ ಕರೆದುಕೊಂಡು ಹೋಗ್ತಾನೆ. ಸಂಜೆಯ ವೇಳೆಯಲ್ಲಿಯೂ ಕೂಡ ಇನ್ನೂ ಕೆಲಸ ಬಾಕಿ ಇರುವುದನ್ನು ಕಂಡು ಮತ್ತೆ ಬಂದು ಕೆಲಸಗಾರರನ್ನ ಕರೆದುಕೊಂಡು ಹೋಗ್ತಾನೆ. ಎಲ್ಲ ಕೆಲಸವಾದ ಮೇಲೆ ಕೆಲಸಗಾರರಿಗೆ ಅವರ ಸಂಬಳವನ್ನು ಕೊಡುವಾಗ ಎಲ್ಲರಿಗೂ, ಅಂದರೆ ಬೆಳಿಗ್ಗೆಯಿಂದ ಕೆಲಸ ಮಾಡಿದವರಿಗೂ ಬರೀ ಸಂಜೆ ಕೆಲಸ ಮಾಡಿದವರಿಗೂ ಒಂದೇ ಮೊತ್ತದ ಸಂಬಳವನ್ನು ಕೊಡ್ತಾನೆ. ಇದನ್ನು ನೋಡಿದ ಕೆಲವು ಕೆಲಸಗಾರರಿಗೆ ಕೋಪ ಬಂತು. ತಾವು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ರು ಸಂಜೆ ಕೆಲಸ ಮಾಡಿದವರಿಗೆ ಕೊಟ್ಟಷ್ಟೇ ತಮಗೂ ಕೊಟ್ಟಿರುವುದು ಅನ್ಯಾಯವೆನ್ನುತ್ತಾರೆ. ಆಗ ಮಾಲೀಕ ಹೇಳ್ತಾನೆ, ಎಲ್ಲ ಕೆಲಸಗಾರರು ಬೆಳಿಗ್ಗೆಯಿಂದಲೇ ಕೆಲಸಕ್ಕಾಗಿ ತಯಾರಿದ್ದು ಕಾಯುತ್ತಿದ್ರು. ಆದರೆ ಕೆಲವರಿಗೆ ಮಾತ್ರ ಬೇಗ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು. ಅಲ್ಲೇ ಉಳಿದಿದ್ದ ಕೆಲಸಗಾರರ ಮನಸ್ಸಿನಲ್ಲಿ ಕೆಲಸ ಮಾಡಲು ಹುಮ್ಮಸ್ಸಿಲ್ಲ. ಅದಕ್ಕೆ ತಾನು ಅವರಿಗೆ ಸಂಬಳವನ್ನು ಕೊಡುತ್ತಿದ್ದೇನೆ ಎಂದು ವಿವರಿಸ್ತಾನೆ. ಈ ಕಥೆ ಹೇಗೆ ಜೀವನದಲ್ಲಿ ಏನನ್ನೂ ಸಾಧಿಸಲಾಗದಿದ್ದರೂ ದೇವರಲ್ಲಿ ನಂಬಿಕೆ ಇಟ್ಟು ಬದುಕಿದರೆ ಅದೇ ಅವರ ಸಾಧನೆಯಾಗತ್ತೆ ಎಂದು ತಿಳಿಸುತ್ತೆ. ಮಿಲ್ಟನ್ನಿನ ಕವನದ ಕೊನೆಯ ಸಾಲು ಹೇಳುತ್ತೆ, ದೇ ಆಲ್ಸೋ ಸರ್ವ್ ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೇಟ್ ಎಂದು. ಈ ರೀತಿಯ ಪರಿಪೂರ್ಣ ಭಕ್ತಿಯನ್ನು ಪ್ರತಿಪಾದಿಸುತ್ತೆ. ಕ್ರಿಸ್ತನ ಮತ್ತೊಂದು ಬೋಧನೆ, ಇಟ್ ಈಸ್ ಈಸಿಯರ್ ಫಾರ್ ಕ್ಯಾಮಲ್ ಟು ಪಾಸ್ ಥ್ರೂ ದ ಐ ಆಫ್ ಅ ನೀಡಲ್ ದೆನ್ ಫಾರ್ ಅ ರಿಚ್ ಮ್ಯಾನ್ ಟು ಎಂಟರ್ ದ ಕಿಂಗ್ಡಮ್ ಆಫ್ ಹೆವನ್ ಎಂದರೆ, ಒಂದು ಒಂಟೆ ಒಂದು ಸೂಜಿಯ ಕಣ್ಣಿನ ಮೂಲಕ ಅದು ತೂರಿ ಸ್ವರ್ಗವನ್ನು ತಲುಪಬಹುದು. ಆದರೆ ಒಬ್ಬ ಶ್ರೀಮಂತ ತನ್ನಿಡೀ ಜೀವಮಾನವೆಲ್ಲ ಬೇರೆಯವರಿಂದ ಸೇವೆ ಮಾಡಿಸಿಕೊಂಡು ಯಾರಿಗೂ ಏನನ್ನೂ ಕೊಡದೆ ಸ್ವಾರ್ಥದಿಂದ ಬದುಕುತ್ತಿದ್ದರೆ ಅಂಥವನು ಸ್ವರ್ಗವನ್ನು ಪ್ರವೇಶಿಸಲು ಸಾಧ್ಯವೇ ಇಲ್ಲ. ತನ್ನೆಲ್ಲ ಪ್ರವಚನಗಳಲ್ಲೂ ಯೇಸು ಜನರಿಗೆ ತಮ್ಮ ಅಹಂಕಾರ, ಸ್ವಾರ್ಥ, ನೀಚತನ, ಹೆದರಿಕೆ ಮತ್ತು ತಮ್ಮಲ್ಲೇ ಭೇದ ಭಾವ ಮಾಡುವುದನ್ನು ನಿಲ್ಲಿಸಲು ಹೇಳ್ತಿದ್ರು. ಪ್ರತಿಯೊಬ್ಬ ಪ್ರಜೆಯು ತನ್ನ ಹೃದಯದಲ್ಲಿ ಬೇರೆಯವರ ಬಗ್ಗೆ ಪ್ರೀತಿ, ಅನುಕಂಪ ಬೆಳೆಸಿಕೊಳ್ಬೇಕೆಂದು ಇಚ್ಛಿಸುತ್ತಿದ್ರು. ಹಾಗಾಗಿ ಆಗಿನ ಕಾಲದಲ್ಲಿ ನಡೆಯುತ್ತಿದ್ದ ಹಲವಾರು ಸಂಪ್ರದಾಯಗಳ ವಿರುದ್ಧ ಮಾತನಾಡಬೇಕಾಯಿತು. ಅಂದಿನ ಕಾಲದಲ್ಲಿ ಯಹೂದಿಯರ ಸಮುದಾಯದಲ್ಲಿ ಒಂದು ಕ್ರೂರ ಪದ್ಧತಿ ಇತ್ತು. ಅದೇನೆಂದರೆ, ಒಂದು ಹೆಣ್ಣು ವ್ಯಭಿಚಾರಿಣಿ ಎಂದು ತಿಳಿದರೆ ಅಥವಾ ಬರೇ ಸಂಶಯ ಬಂದರೂ ಸಾಕು, ಅವಳನ್ನ ಎಲ್ಲರ ಸಮ್ಮುಖದಲ್ಲಿ ಕಲ್ಲು ಹೊಡೆದು ಸಾಯಿಸ್ತಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ಯೇಸು ಹೇಳ್ತಾರೆ, ಲೆಟ್ ಹಿಮ್ ಹೂ ಈಸ್ ವಿತೌಟ್ ಸಿನ್ ಕಾಸ್ಟ್ ದ ಫಸ್ಟ್ ಸ್ಟೋನ್. ಅಂದರೆ, ಯಾರು ಯಾವುದೇ ತಪ್ಪನ್ನು ಮಾಡಲಿಲ್ಲವೋ ಅವನು ಮೊದಲ ಕಲ್ಲನ್ನು ಎಸೆಯಲಿ ಎಂದು. ಅಂದರೆ ಎಲ್ಲರೂ ಪಾಪಿಗಳೇ ಎಂದು. ಈ ಘಟನೆಗಳ ನಡುವೆಯೇ ಒಂದು ಮುಂಚಾನೆ ಪೀಟರ್ ಮತ್ತು ಇಬ್ಬರು ಶಿಷ್ಯರನ್ನ ಯೇಸು ಬೆಟ್ಟದ ಮೇಲೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಶಿಷ್ಯರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಪ್ರಖರವಾದ ಬೆಳಕಿನಲ್ಲಿ ಯೇಸುವಿನ ಉಡುಪು ಬಿಳಿ ಬಣ್ಣಕ್ಕೆ ತಿರುಗಿ ಅವರ ಸ್ವರೂಪ ಸಂಪೂರ್ಣವಾಗಿ ಬದಲಾಗತ್ತೆ. ಒಂದು ಅಶರೀರವಾಣಿ ಕೇಳುತ್ತೆ, ಯೇಸುವೇ ದೇವರ ಪುತ್ರ, ಅವನೇ ಎಲ್ಲರ ಪ್ರವಾದಿ ಎಂದು ಸಾರತ್ತೆ. ಈ ಘಟನೆಯಾದ ನಂತರ ಯೇಸುವಿನ ಆಕರ್ಷಣೆ ಮತ್ತು ಗುಣಪಡಿಸುವ ಶಕ್ತಿ ಹೆಚ್ಚಾಗತ್ತೆ. ಆದರೆ ಹಲವಾರು ಯಹೂದಿಯರು, ಮುಖ್ಯವಾಗಿ ಯಹೂದಿ ಧರ್ಮಗುರುಗಳು, ಯೇಸು ಮಾಡುತ್ತಿರುವ ಕೆಲಸಗಳ ಬಗ್ಗೆ ಅಸಮಾಧಾನಗೊಂಡಿರ್ತಾರೆ. ಏಕೆಂದರೆ ಅಂದಿನ ಹಲವು ಯಹೂದಿಯರು ಸಾಲವನ್ನು ಕೊಟ್ಟು ಅದನ್ನು ವಾಪಸ್ ಪಡೆಯುವಾಗ ಅತ್ಯಂತ ಹಿಂಸೆಯನ್ನು ಕೊಡುತ್ತಿದ್ದರು. ಮತ್ತೆ ಕೆಲವರು ಮೋಸ, ವಂಚನೆಯ ಕಾರ್ಯಗಳಲ್ಲಿ ನಿರತರಾಗಿದ್ದರು. ಯೇಸು ಸತತವಾಗಿ ಈ ದುಷ್ಕೃತ್ಯಗಳ ಬಗ್ಗೆಯೇ ಜನರ ಗಮನವನ್ನು ಹರಿಸಿ ಅವುಗಳನ್ನು ತಮ್ಮ ಊರುಗಳಿಂದ ನಿರ್ಮೂಲನಗೊಳಿಸಬೇಕೆಂದು ಹೇಳ್ತಿದ್ರು. ಹಾಗಾಗಿ ಈ ಯಹೂದಿಯರಿಗೆ ತಮ್ಮ ಮೋಸದ ಜೀವನವನ್ನು ನಡೆಸುವುದು ಕಷ್ಟಕರವಾಗ್ತಿತ್ತು. ಅವರೆಲ್ಲರೂ ಯೇಸುವನ್ನು ದ್ವೇಷಿಸಲು ಪ್ರಾರಂಭಿಸ್ತಾರೆ. ದುರಾದೃಷ್ಟವಶಾತ್ ಯೇಸುವಿಗೆ ಕೊನೆಗೆ ದ್ರೋಹ ಬಗೆಯುವವನು ಬೇರೆ ಯಾವ ಯಹೂದಿಯೂ ಅಲ್ಲದೆ ತನ್ನ ಶಿಷ್ಯನೇ ಆದ ಜೂಡಾಸ್ ಆಗಿರ್ತಾನೆ. ಈ ವಿಷಯ ಯೇಸುವಿಗೂ ಗೊತ್ತಿರುತ್ತೆ. ಅದನ್ನ ದಿ ಲಾಸ್ಟ್ ಸಪರ್, ಅಂದರೆ ಕೊನೆಯ ಭೋಜನದ ವೇಳೆಯಲ್ಲಿ ಶಿಷ್ಯನ ಹೆಸರನ್ನ ಹೇಳದೆ ಯಾರೋ ಒಬ್ಬರು ತನಗೆ ದ್ರೋಹ ಮಾಡುವುದಾಗಿ ಹೇಳ್ತಾರೆ. ಇದೆಲ್ಲ ನಡೆಯುವುದು ಯೇಸುವಿನ ಜೀವನದ ಕೊನೆಯ ವಾರದಲ್ಲಿ. ಇದನ್ನ ಪ್ಯಾಷನ್ ವೀಕ್ ಎಂದು ಕರೀತಾರೆ. ಯೇಸು ಗಲಿಲಿಯಾದಿಂದ ಶುರು ಮಾಡಿದ್ದ ತಿರುಗಾಟವನ್ನ ಪೆರಿಯ, ಜೂಡಿಯಾಗಳಿಗೆ ಹೋಗಿ ಜೆರುಸಲೇಮ್ಗೆ ಬರ್ತಾರೆ.
ಆಗಲೇ ಅವರ ವಿರುದ್ಧ ಯಹೂದಿಯರ ಭಾವನೆಗಳು ಕಠೋರವಾಗಿರುತ್ತವೆ. ಅದು ಯೇಸುವಿಗೆ ಕೂಡ ಗೊತ್ತಾಗತ್ತೆ. ಆದರೂ ಸ್ವಲ್ಪವೂ ವಿಚಲಿತರಾಗದೆ ಜನರನ್ನುದ್ದೇಶಿಸಿ ಭಾಷಣ ಮಾಡ್ತಿರ್ತಾರೆ. ಜನರೆಲ್ಲರೂ ಅತ್ಯಂತ ಭಕ್ತಿ ಭಾವ ಸಂತಸದಿಂದ ಕೇಳ್ತಿರ್ತಾರೆ. ಇದು ಕೂಡ ಯಹೂದಿ ಧರ್ಮಗುರುಗಳಿಗೆ ಅಸಮಾಧಾನ ತರುತ್ತೆ. ಧರ್ಮಗುರುಗಳು ಸೇಡನ್ನ ತೀರಿಸಿಕೊಳ್ಳುವ ಬಗ್ಗೆ ಯೋಚಿಸಲು ಶುರು ಮಾಡ್ತಾರೆ. ಅವರ ಆಮಿಷಗಳಿಗೆ ಯೇಸುವಿನ ಶಿಷ್ಯನಾದ ಜೂಡಾಸ್ ಇಸ್ಕಾರಿಯಟ್ ಎಂಬುವನು ಬಲಿಯಾಗ್ತಾನೆ. ಆತ 30 ಬೆಳ್ಳಿ ನಾಣ್ಯಗಳ ಬದಲಿಗೆ ಯೇಸುವನ್ನ ಹಿಡಿದುಕೊಡುವುದಕ್ಕೆ ಒಪ್ಪಿಕೊಳ್ತಾನೆ. ಆವತ್ತಿನ ಕೊನೆಯ ಭೋಜನದಲ್ಲಿ ಯೇಸು ಬ್ರೆಡ್ ಅನ್ನ ತುಂಡರಿಸಿ ಎಲ್ಲರಿಗೂ ಹಂಚಿ ಅದನ್ನ ತನ್ನ ಮೈಯೆಂದು ಹೇಳ್ತಾರೆ. ನಂತರ ಗ್ಲಾಸಿಗೆ ವೈನನ್ನ ತುಂಬಿಸಿ ಎಲ್ಲರಿಗೂ ಕೊಟ್ಟು ಅದನ್ನ ತನ್ನ ರಕ್ತವೆಂದು ಹೇಳ್ತಾರೆ. ಎಲ್ಲರಿಗೋಸ್ಕರ ತಾನು ದೇಹವನ್ನ ದಂಡಿಸಿ ರಕ್ತವನ್ನ ಸುರಿಸುವುದಾಗಿ ಹೇಳ್ತಾರೆ. ಅದರಿಂದ ಎಲ್ಲರ ಪಾಪಗಳು ತೊಳೆದು ಹೋಗ್ತಾವೆ ಎಂದು ಹೇಳ್ತಾರೆ. ಆದರೆ ಯಾರಿಗೂ ಅವರ ಮಾತು ಅರ್ಥವಾಗೋದಿಲ್ಲ. ನನ್ನ ಒಬ್ಬ ಶಿಷ್ಯನೇ ನನಗೆ ದ್ರೋಹ ಮಾಡುವನೆಂದು ಹೇಳಿ ಪೀಟರ್ 3 ಬಾರಿ ತನ್ನನ್ನು ನಿರಾಕರಿಸುವನೆಂದು ಕೂಡ ಹೇಳ್ತಾರೆ. ಭೋಜನವು ಮುಗಿಯುವ ಹೊತ್ತಿಗೆ ರೋಮನ್ ಸೈನಿಕರು ಅಲ್ಲಿಗೆ ಬರ್ತಾರೆ. ಅವರುಗಳ ಎದುರಿನಲ್ಲಿ ಜೂಡಾಸ್ ಯೇಸು ಹತ್ತಿರ ಬಂದು ಯೇಸುವನ್ನ ತಬ್ಬಿಕೊಂಡು ಮುತ್ತಿಕ್ಕುತ್ತಾನೆ. ತಕ್ಷಣವೇ ಸೈನಿಕರಿಗೆ ಯೇಸುವಿನ ಗುರುತು ಸಿಕ್ಕಿ ಅವರನ್ನ ಎಳೆದುಕೊಂಡು ಹೋಗ್ತಾರೆ. ಆ ಘಟನೆಯನ್ನ ಶಿಷ್ಯರೆಲ್ಲರೂ ಗಾಬರಿಯಿಂದ ನೋಡುತ್ತಿರುವಾಗ ಪೀಟರ್ ಓಡಿ ಹೊರಗೆ ಹೋಗ್ತಾನೆ. ಅಲ್ಲಿ ಆಗಲೇ ಸಾಕಷ್ಟು ಗೊಂದಲಗಳು ಶುರುವಾಗಿರ್ತವೆ. ಪೀಟರ್ ಅಲ್ಲೇ ಅಡಗಿ ಕುಳಿತಿರಲು ರಾತ್ರಿ ಕಳೆದು ಮುಂಜಾವಿನ ಹೊತ್ತಿಗೆ ಸುಮಾರು ಜನ ಅವನಿದ್ದ ಜಾಗಕ್ಕೆ ಬರ್ತಾರೆ. ಅವರಲ್ಲಿ ಒಬ್ಬ ಹುಡುಗಿ ಪೀಟರನಿಗೆ ಯೇಸು ಗೊತ್ತೇ ಎಂದು ಕೇಳ್ತಾಳೆ. ಆತ ಇಲ್ಲವೆನ್ನುತ್ತಾನೆ. ಅವಳಿಗೆ ಆಶ್ಚರ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಯೇಸುವಿನ ಪರಿಚಯ ಅವನಿಗೆ ಇಲ್ಲವೇ ಎಂದು ಕೇಳ್ತಾಳೆ. ಇವನು ಗಾಬರಿಯಿಂದ ತನಗೆ ಯೇಸು ಗೊತ್ತಿಲ್ಲವೆಂದು ಹೇಳ್ತಾನೆ. ಆಗ ಒಂದು ಹುಂಜವು ಕೂಗಲು ಪ್ರಾರಂಭಿಸುತ್ತೆ. ರಾತ್ರಿ ಭೋಜನದಲ್ಲಿ ಯೇಸು ಹೇಳಿದ್ದ ಮಾತು ಪೀಟರನಿಗೆ ನೆನಪಾಗಿ ಅವನು ಅತ್ಯಂತ ಅವಮಾನದಿಂದ ತನಗೆ ಯೇಸು ಗೊತ್ತಿರುವನೆಂದು ಒಪ್ಪಿಕೊಳ್ತಾನೆ. ಹೀಗೆ ಯೇಸು ತನ್ನ ಕೊನೆಯ ಭೋಜನದ ಸಮಯದಲ್ಲಿ ಹೇಳಿದ್ದ ಎಲ್ಲಾ ಮಾತುಗಳು ನಿಜವಾಗ್ತವೆ. ಈ ಕಡೆ ಯೇಸುವನ್ನ ಎಳೆದುಕೊಂಡು ಹೋದ ಸೈನಿಕರು ಪ್ಯಾಂಟಿಯಸ್ ಪೈಲೇಟಿನ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಪ್ಯಾಂಟಿಯಸ್ಗೆ ಯೇಸುವಿನ ಮೇಲೆ ಯಾವುದೇ ಸಂಶಯವಿರಲಿಲ್ಲ. ಆದರೆ ಜನರ ಆಗ್ರಹದ ಮೇಲೆ ಒಂದು ರಾತ್ರಿ ಅಲ್ಲಿಯೇ ಸೆರೆಮನೆಯಲ್ಲಿ ಯೇಸುವಿಗೆ ಶಿಕ್ಷೆಯನ್ನು ಕೊಟ್ಟು ಮರುದಿನ ಅವರನ್ನ ಬಿಡುಗಡೆ ಮಾಡಬೇಕೆಂದು ಹೇಳ್ತಾನೆ. ಆದರೆ ಮರುದಿನ ಯೇಸು ಹೊರಹೋಗಬೇಕಾದ ಸಮಯದಲ್ಲಿ ಯಹೂದಿ ಧರ್ಮ ಗುರುಗಳೆಲ್ಲರೂ ಬಂದು ಯೇಸುವನ್ನ ಹೊರಗೆ ಬಿಡಬಾರದೆಂದು ಹಠ ಮಾಡ್ತಾರೆ. ಆದರೆ ರಾಜ ಪ್ಯಾಂಟಿಯಸ್ ಈಗಾಗಲೇ ರಾತ್ರಿ ಇಡೀ ಯೇಸುವಿಗೆ ಸಾಕಷ್ಟು ಶಿಕ್ಷೆಯನ್ನು ಕೊಟ್ಟಿರುವುದಾಗಿ ಹೇಳ್ತಾನಾದ್ರೂ ಅವರುಗಳು ಯೇಸುವಿನ ಬಿಡುಗಡೆ ವಿರುದ್ಧ ಕೂಗಾಡ್ತಾರೆ. ಆತನಿಗೆ ಇನ್ನೂ ಘೋರ ಶಿಕ್ಷೆಯಾಗಬೇಕೆಂದು ಹೇಳ್ತಾರೆ. ಆಗ ಪೈಲಟ್ ತನಗೆ ಯೇಸುವಿನ ಬಗ್ಗೆ ನಿಜವಾಗಲೂ ಯಾವುದೇ ದೂರುಗಳು ಬಂದಿಲ್ಲವೆಂದು ಹೇಳಿದರೂ ಕೂಡ ಧರ್ಮ ಗುರುಗಳ ಹಠಕ್ಕೆ ಮಣಿದು ಅಲ್ಲಿಯೇ ಸೆರೆಮನೆಯಲ್ಲಿದ್ದ ಒಬ್ಬ ಕಳ್ಳನನ್ನು ಮತ್ತು ಯೇಸುವನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸಿ, ಅಂದು ಒಬ್ಬರಿಗೆ ಮಾತ್ರ ಸಾವನ್ನ ಆದೇಶಿಸಬಹುದು, ಹಾಗಾಗಿ ಅದು ಯಾರಿಗೆ ಆದೇಶಿಸಬೇಕು ಎಂದು ಯಹೂದಿಯರನ್ನ ಕೇಳ್ತಾನೆ. ಅವರೆಲ್ಲರೂ ಸರ್ವತ್ರರಾಗಿ ಯೇಸುವಿಗೆ ಸಾವನ್ನ ಆದೇಶಿಸಬೇಕು, ಕಳ್ಳನನ್ನ ಬಿಟ್ಟರೂ ಪರವಾಗಿಲ್ಲ ಎಂದು ಘೋಷಿಸ್ತಾರೆ. ಅವರೆಲ್ಲರ ಒತ್ತಾಯದಿಂದ ಯೇಸುವಿಗೆ ಶಿಲುಬೆಗೇರಿಸಿ ನಿಧಾನವಾಗಿ ಸಾಯಿಸುವ ಘೋರ ಆದೇಶವನ್ನ ಪೈಲಟ್ ಕೊಡಬೇಕಾಗತ್ತೆ. ತಕ್ಷಣವೇ ಬೃಹದಾಕಾರದ ಮರದ ಶಿಲುಬೆಯನ್ನ ತರ್ತಾರೆ. ಯೇಸು ಅದನ್ನ ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಕಾಲ್ವರಿ ಬೆಟ್ಟದ ಮೇಲಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಯೇಸು ಇದನ್ನೆಲ್ಲ ತಾಳ್ಮೆಯಿಂದಲೇ ಮಾಡ್ತಾರೆ. ಹೋಗುವ ದಾರಿಯಲ್ಲಿ ಜನರು ಯೇಸುವನ್ನ ಕಂಡು ದಂಗಾಗಿ ಚೀರುತ್ತಾ ಅಳುತ್ತಾ ಅವರ ಜೊತೆ ಅವರ ಹಿಂದೆ ಬರಲು ಶುರು ಮಾಡ್ತಾರೆ. ಕ್ಯಾಲ್ವೇರಿ ಬೆಟ್ಟದ ಹತ್ತಿರ ಬರುವಷ್ಟರಲ್ಲಿ ಜನಸಾಗರವೇ ಯೇಸುವನ್ನ ಅಳುತ್ತಾ ಹಿಂಬಾಲಿಸುತ್ತದೆ. ಆದರೆ ಯಹೂದಿ ಗುರುಗಳು ಮಾತ್ರ ಸಂತಸದಿಂದ ಬರುತ್ತಿರ್ತಾರೆ. ಬೆಟ್ಟದ ಮೇಲೆ ಶಿಲುಬೆಯನ್ನ ನೆಟ್ಟು ಯೇಸುವಿನ ಕೈ ಕಾಲುಗಳಿಗೆ ಮೊಳೆಗಳಿಂದ ಹೊಡೆದು ಮರದ ತುಂಡುಗಳಿಗೆ ಜೋಡಿಸ್ತಾರೆ. ಈ ಸಮಯದಲ್ಲೇ ಯೇಸು ಯಾರು ಊಹಿಸಲು ಸಾಧ್ಯವಾದ ಮಾತುಗಳನ್ನು ಹೇಳುವುದು. ಈ ಮಾತನ್ನ ಕೇಳಿದ ನಂತರವೂ ಧರ್ಮ ಗುರುಗಳ ಮನಸ್ಸು ಬದಲಾಗಲಿಲ್ಲ. ಕೆಲ ಸಮಯದ ನಂತರ ಯೇಸು ಯಾರು ಜೀವನವಿಡೀ ಬೇರೆಯವರಲ್ಲಿ ಜೀವನೋತ್ಸಾಹ ಸಕಾರಾತ್ಮಕ ಭಾವನೆಗಳನ್ನು ತುಂಬುತ್ತಿದ್ದನೋ ಅಂತಹ ಯೇಸು ನಿರಾಸೆಯಿಂದ, ಓ ದೇವರೇ, ನೀನು ಕೂಡ ನನ್ನ ಕೈಯನ್ನ ಬಿಟ್ಟು ಬಿಟ್ಟೆಯಾ ಎಂದು ನಿಟ್ಟುಸಿರುಬಿಟ್ಟು ಪ್ರಾಣವನ್ನ ಬಿಡುತ್ತಾರೆ. ಸುತ್ತಲೂ ಪ್ರಳಯ ರುದ್ರ ಕಾರ್ಮೋಡ ಆವರಿಸಿಕೊಂಡು ಬಿಡುತ್ತೆ. ರಣಹದ್ದುಗಳು ಬಕ ಪಕ್ಷಿಗಳು ಕಾಣಿಸಿಕೊಳ್ತಾವೆ. ಅಲ್ಲಿ ನೆರೆದಿದ್ದವರಿಗೆ ಯೇಸು ಸಾಮಾನ್ಯರಲ್ಲ ಎನ್ನುವುದು ಅರಿವಿಗೆ ಬರುತ್ತೆ. ಅಲ್ಲಿದ್ದ ಕಟುಕರು ಕೂಡ ಯೇಸುವಿಗಾದ ಪ್ರಮಾದವನ್ನ ನೆನೆದು ದುಃಖಿತರಾಗ್ತಾರೆ. ಮುಂದೆ ಯೇಸುವಿನ ಅನುಯಾಯಿಗಳಾಗ್ತಾರೆ. ಹೀಗೆ ಜಗತ್ತಿನ ಕತ್ತಲೆಯನ್ನ ತನ್ನ ಬೆಳಕಿನಿಂದ, ದುಃಖವನ್ನ ತನ್ನ ಜೀವನೋತ್ಸಾಹದಿಂದ, ಕೆಲ ಕಾಲ ಈ ಭೂಮಿಯನ್ನೇ ಸ್ವರ್ಗವನ್ನಾಗಿ ಮಾಡಿದ್ದ ದಿವ್ಯ ಚೇತನ ಇನ್ನಿಲ್ಲವಾಗತ್ತೆ. ಯೇಸುವಿನ ಪ್ರಾಣ ಹೋದ ಕೂಡಲೇ ಅವರ ದೇಹವನ್ನ ಕೆಳಗಿಳಿಸಿ ಬಟ್ಟೆಯನ್ನ ಸುತ್ತಿ ಅಲ್ಲಿಯೇ ತೋಡಿದ್ದ ಗೋರಿಯ ಒಳಗೆ ಇಡ್ತಾರೆ. ಅದನ್ನ ರೋಮನ್ ಸೈನಿಕರು ಕಾಯುತ್ತಿರ್ತಾರೆ.
2 ದಿನಗಳ ನಂತರ ಬೆಳಗ್ಗೆ ಕೆಲವು ಸ್ತ್ರೀಯರು ಬಂದು ನೋಡಿದಾಗ ಗೋರಿ ತೆರೆದಿರುತ್ತೆ. ಅಚ್ಚರಿ ಅಂದ್ರೆ ಅಲ್ಲಿ ದೇಹವೇ ಇರೋದಿಲ್ಲ. ಇದು ಹಲವರಿಗೆ ಅಚ್ಚರಿಯನ್ನುಂಟು ಮಾಡುತ್ತೆ. ಆದರೆ ಎಲ್ಲರಿಗೂ ಯೇಸು ತಾನು ಮತ್ತೆ ಮರಳಿ ಬರುವುದಾಗಿ ಹೇಳುತ್ತಿದ್ದ ಮಾತುಗಳು ನೆನಪಾಗ್ತವೆ. ಇದುವರೆಗೂ ಅವರನ್ನ ನಂಬಿದ್ದ ಕೆಲ ಯಹೂದಿಯರಿಗೆ ಯೇಸು ಸಾಮಾನ್ಯದವರಲ್ಲ ಎಂದು ಮನದಟ್ಟಾಗತ್ತೆ. ಮುಂದೆ ಯೇಸು ಮತ್ತೆ ಈ ಭೂಮಿಗೆ ಬರ್ತಾರೆ. ತೀರ್ಪು ಕೊಡಬೇಕಾದ ದಿನದಂದು, ಜಡ್ಜ್ಮೆಂಟ್ ಡೇ ಅಂದು, ಅವತ್ತು ಪ್ರತಿಯೊಬ್ಬ ಕ್ರಿಶ್ಚಿಯನ್ನನ ಪಾಪ ಪುಣ್ಯಗಳನ್ನ ಪರಾಮರ್ಶಿಸಿ ಪುಣ್ಯವಂತರಿಗೆ ಮೋಕ್ಷವನ್ನ ಕೊಡುವನೆಂದು ಕ್ರಿಶ್ಚಿಯನ್ನರು ಇಂದಿಗೂ ನಂಬ್ತಾರೆ. ಕ್ರಿಸ್ತನ ಸಾವಿನ ನಂತರ ಅವರ ಶಿಷ್ಯರೆಲ್ಲರೂ ಯೇಸುವಿನ ಬೋಧನೆಗಳನ್ನ ಪ್ರಚಾರ ಮಾಡಲು ಶುರು ಮಾಡ್ತಾರೆ. ಆದರೆ ಪ್ರಾರಂಭದಲ್ಲಿ ಜನರ ವಿರೋಧ ಮತ್ತು ದ್ವೇಷಗಳನ್ನ ಎದುರಿಸಬೇಕಾಗತ್ತೆ. ಹೀಗಾಗಿ ಸುಮಾರು 100 ವರ್ಷಗಳ ನಂತರ ಈ ಮಿಷನರೀಸ್ ಅಂದರೆ ಧರ್ಮ ಪ್ರಚಾರಕರ ಸುರಕ್ಷತೆಗಾಗಿಯೇ ಕ್ರಿಸ್ತರ ದೇವಾಲಯ ಚರ್ಚ್ ಎನ್ನುವುದು ಸ್ಥಾಪಿತವಾಗುತ್ತೆ. ಸುಮಾರು 1000 ವರ್ಷಗಳ ನಂತರ ಕ್ರಿಸ್ತನ ಅನುಯಾಯಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಅಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎಂಬ 2 ಪಂಗಡಗಳು ಮೂಡ್ತವೆ. ಅಲ್ಲಿಂದ ಮುಂದೆ ಮತ್ತೆ ಹಲವಾರು ಪಂಗಡಗಳು ಮೂಡ್ತವೆ. ರಷ್ಯಾದ ಪ್ರಮುಖ ಬರಹಗಾರ ಟಾಲ್ಸ್ಟಾಯ್ ಮತ್ತು ಭಾರತದ ನಾಯಕ ಮಹಾತ್ಮ ಗಾಂಧೀಜಿ ಕ್ರಿಸ್ತನ ಬೋಧನೆಗಳನ್ನ ತಮ್ಮ ಬರಹಗಳಲ್ಲಿ ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಗಾಂಧೀಜಿಯವರ ಅಹಿಂಸಾತ್ಮಕ ಚಳುವಳಿಗೆ ಕ್ರಿಸ್ತನ ಮಾತುಗಳೇ ಸ್ಫೂರ್ತಿ ಎನ್ನಬಹುದು. ಗಾಂಧೀಜಿಯವರಿಂದ ಸ್ಫೂರ್ತಿಗೊಂಡು ನೆಲ್ಸನ್ ಮಂಡೇಲಾ ಮತ್ತು ಮಾರ್ಟಿನ್ ಲೂಥರ್ ಇವರುಗಳು ಕೂಡ ತಮ್ಮ ದೇಶಗಳಲ್ಲಿ ಪರಿಪೂರ್ಣ ಬದಲಾವಣೆಗಳನ್ನು ತಂದರು. ಕಲೆಗಾರರಲ್ಲಿ ಇಟಲಿಯ ಮೈಕಲ್ ಏಂಜೆಲೋ ಕ್ರಿಸ್ತನಿಂದ ಪ್ರಭಾವಿತನಾಗಿ ರೋಮಿನ ಸಿಸ್ತಿನ್ ಚಾಪೆಲಿನ ಗೋಡೆ ಮೇಲೆ ಮತ್ತು ಚಾವಣಿಗಳ ಮೇಲೆ ಕ್ರಿಸ್ತನ ಜೀವನ ಚಿತ್ರಗಳನ್ನು ಬಿಡಿಸಿದ. ಇಂದಿಗೂ ಇವು ರೋಮಿನ ಮುಖ್ಯ ಆಕರ್ಷಣೆಗಳಾಗಿವೆ. ಕನ್ನಡದ ಉತ್ತಮ ಬರಹಗಾರರಾದ ಗೋವಿಂದ ಪೈ ಅವರು ಗೋಲ್ಗೋಥಾ ಎಂಬ ಖಂಡ ಕಾವ್ಯವನ್ನು ಬರೆದಿದ್ದಾರೆ. ಇದು ಕ್ರಿಸ್ತನ ಜೀವನದ ಕೊನೆಯ 3 ದಿನಗಳ ಬಗ್ಗೆ ಚರ್ಚಿಸುತ್ತವೆ. ನಿನ್ನ ವೈರಿಯನ್ನ ಪ್ರೀತಿಸು, ನಿನ್ನನ್ನು ಶಪಿಸುವವರನ್ನ ಆಶೀರ್ವದಿಸು, ನಿನಗೆ ಕೆಡುಕು ಮಾಡಿದವರ ಒಳಿತಿಗೆ ಪ್ರಾರ್ಥಿಸು ಎಂದು ಯೇಸು ಕ್ರಿಸ್ತರು ಹೇಳ್ತಾರೆ. ಹೀಗೆ ಮತ್ತೊಂದು ಮಾತನ್ನ ಹೇಳ್ತಾರೆ, An eye for an eye will make the whole world go blind. ತನ್ನ ಒಂದು ಕಣ್ಣು ಹೋಯಿತೆಂದು ಇನ್ನೊಬ್ಬನ ಕಣ್ಣನ್ನು ಕಿತ್ತರೆ ಕೊನೆಗೆ ಈ ಜಗತ್ತಿನಲ್ಲಿ ಎಲ್ಲರೂ ಕುರುಡರೇ ಆಗುತ್ತಾರೆಯೇ ಹೊರತು ಯಾರಿಗೂ ಒಳ್ಳೆಯದಾಗುವುದಿಲ್ಲ. ಈ ಮಾತು ಇಂದಿಗೂ ಕೂಡ ಸತ್ಯ. ನಮ್ಮೆಲ್ಲರಿಗೂ ಬೇರೆಯವರ ಪ್ರೀತಿ, ಕರುಣೆ, ಸಹಾಯ ಬೇಕೇ ಬೇಕು. ಬೇರೆಯವರು ನಮಗೆ ಏನು ಮಾಡಬೇಕೆಂದು ನಾವು ಆಶಿಸುತ್ತೇವೆಯೋ ಅದನ್ನೇ ನಾವು ಮಾಡಬೇಕು ಎಂಬುದು ಯೇಸುವಿನ ಮನದಾಳ. ಪ್ರತಿಯೊಬ್ಬರಿಗೂ ಯೇಸುವಿನ ದಯೆ, ಕರುಣೆ, ಆಶೀರ್ವಾದವಿರಲಿ. ಇವಿಷ್ಟು ಯೇಸುವಿನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.